ಉಪವಾಸ ಪ್ರಾರ್ಥನೆಯ ರಹಸ್ಯಗಳು ಮತ್ತು ಪ್ರಯೋಜನಗಳು. ಎಲ್ಲರಿಗೂ ನಮಸ್ಕಾರ. ಇಂದಿನ ಧಾವಂತದ ಬದುಕಿನಲ್ಲಿ ನಾವು ದೈಹಿಕ ಆರೋಗ್ಯಕ್ಕೆ ಕೊಡುವಷ್ಟೇ ಪ್ರಾಮುಖ್ಯತೆಯನ್ನು ಆಧ್ಯಾತ್ಮಿಕ ಆರೋಗ್ಯಕ್ಕೂ ಕೊಡಬೇಕಾಗಿದೆ. ಅನೇಕರು ನನ್ನನ್ನು ಹೇಳುತ್ತಿರುತ್ತಾರೆ, ಸರ್, ಈ ಉಪವಾಸ ಪ್ರಾರ್ಥನೆ ಎಂದರೇನು? ಅದನ್ನು ಮಾಡಲೇಬೇಕಾ? ಮಾಡುವುದರಿಂದ ನಮಗೆ ಸಿಗುವ ಲಾಭಗಳೇನು ಎಂದು. ಇಂದು ಈ ವಿಡಿಯೋದಲ್ಲಿ ನಾವು ಉಪವಾಸ ಪ್ರಾರ್ಥನೆಯ ಬಗ್ಗೆ ನಿಮಗೆ ಇರುವ ಎಲ್ಲ 11 ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮಗೆ ಉಪವಾಸದ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಸಿಗಲಿದೆ. ಬನ್ನಿ ಆರಂಭಿಸೋಣ. ಉಪವಾಸ ಪ್ರಾರ್ಥನೆ ಮಾಡುವುದು ಹೇಗೆ? ಮೊದಲನೆಯದಾಗಿ, ಉಪವಾಸ ಪ್ರಾರ್ಥನೆ ಮಾಡುವುದು ಹೇಗೆ? ಉಪವಾಸ ಎಂದರೆ ಕೇವಲ ಹೊಟ್ಟೆ ಹಸಿವಿನಿಂದ ಇರುವುದಲ್ಲ. ಇದು ನಮ್ಮ ದೇಹದ ಹಸಿವಿಗಿಂತ ಆತ್ಮದ ಹಸಿವಿಗೆ ಆದ್ಯತೆ ನೀಡುವುದು ನಿರ್ಧಾರ. ಮೊದಲಿಗೆ ನೀವು ಎಷ್ಟು ಹೊತ್ತು ಉಪವಾಸ ಇರಬೇಕೆಂದು ನಿರ್ಧರಿಸಿ. ಸಿದ್ಧತೆ. ಪ್ರಾರ್ಥನೆಯೊಂದಿಗೆ ಆರಂಭಿಸಿ. ದೇವರೇ, ನಾನು ಈ ಸಮಯವನ್ನು ನಿನಗಾಗಿ ಮೀಸಲಿಡುತ್ತಿದ್ದೇನೆ ಎಂದು ಸಂಕಲ್ಪ ಮಾಡಿ. ಧ್ಯಾನ. ಆಹಾರ ತ್ಯಜಿಸಿದ ಸಮಯದಲ್ಲಿ ಪವಿತ್ರ ಗ್ರಂಥಗಳನ್ನು ಓದುವುದು ಮತ್ತು ದೇವರೊಂದಿಗೆ ಮಾತನಾಡುವುದರಲ್ಲಿ ಸಮಯ ಕಳೆಯಿರಿ. ಪ್ರಯೋಜನಗಳೇನು? ನನಗೇನು ಸಿಗುತ್ತದೆ? ಎರಡನೇ ಪ್ರಶ್ನೆ, ಇದರಿಂದ ನನಗೇನು ಸಿಗುತ್ತದೆ? 1. ಆಧ್ಯಾತ್ಮಿಕ ಶಕ್ತಿ. ನಿಮ್ಮ ಆತ್ಮವು ಬಲಗೊಳ್ಳುತ್ತದೆ. 2. ಮನಃಶಾಂತಿ. ಮನಸ್ಸಿನ ಗೊಂದಲಗಳು ದೂರವಾಗಿ ಸ್ಪಷ್ಟತೆ ಸಿಗುತ್ತದೆ. 3. ಶಿಸ್ತು. ನಿಮ್ಮ ಇಂದ್ರಿಯಗಳ ಮೇಲೆ ನಿಮಗೆ ಹತೋಟಿ ಸಿಗುತ್ತದೆ. 4. ಆರೋಗ್ಯ. ವೈಜ್ಞಾನಿಕವಾಗಿಯೂ ಉಪವಾಸ ದೇಹದ ಕಸವನ್ನು ಹೊರಹಾಕಲು ಸಹಕಾರಿ. ಹಳೆಯ ಕಾಲದ ಭಕ್ತರು ಉಪವಾಸ ಮಾಡುತ್ತಿದ್ದರ ಯಾಕೆ? ಖಂಡಿತವಾಗಿ ಮಾಡುತ್ತಿದ್ದರು. ಮೋಶೆ, ಎಲಿಯ, ದಾನಿಯೇಲರಂತಹ ಭಕ್ತರು ದಿನಗಟ್ಟಲೆ ಉಪವಾಸ ಮಾಡುತ್ತಿದ್ದರು. ಅವರು ಮಾಡುತ್ತಿದ್ದ ಮುಖ್ಯ ಉದ್ದೇಶಗಳು: ದೇವರ ಚಿತ್ತವನ್ನು ತಿಳಿಯಲು, ದೇಶಕ್ಕೆ ಅಥವಾ ತಮಗೆ ಬಂದ ಕಷ್ಟ ಕಾಲದಲ್ಲಿ ದೇವರ ಸಹಾಯ ಪಡೆಯಲು, ಪಶ್ಚಾತ್ತಾಪ ಪಟ್ಟು ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಲು. ಯುವಜನರು ಉಪವಾಸ ಮಾಡಬೇಕಾ? ಖಂಡಿತ ಮಾಡಬೇಕು. ಇಂದಿನ ಯುವಜನತೆಗೆ ಮೊಬೈಲ್, ಸಾಮಾಜಿಕ ಜಾಲತಾಣಗಳ ವ್ಯಾಮೋಹ ಹೆಚ್ಚು. ಇವುಗಳಿಂದ ದೂರವಿದ್ದು ಮನಸ್ಸನ್ನು ಏಕಾಗ್ರಗೊಳಿಸಲು ಉಪವಾಸ ಒಂದು ಅದ್ಭುತ ಮಾರ್ಗ. ಹಳೆಯ ಕಾಲದ ಯುವಕನಾದ ದಾನಿಯೇಲನು ರಾಜನ ಆಹಾರವನ್ನು ನಿರಾಕರಿಸಿ ಉಪವಾಸವಿದ್ದು ಜ್ಞಾನವಂತನಾದ ಉದಾಹರಣೆ ನಮ್ಮ ಮುಂದಿದೆ. ಯುವಜನರು ಉಪವಾಸ ಮಾಡುವುದರಿಂದ ಅವರ ಬುದ್ಧಿಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. ಎಷ್ಟು ಗಂಟೆಗಳ ಕಾಲ ಮಾಡಬೇಕು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಉಪವಾಸಕ್ಕೆ ಇಷ್ಟೇ ಗಂಟೆ ಇರಬೇಕೆಂಬ ಕಟ್ಟುನಿಟ್ಟಿನ ನಿಯಮವಿಲ್ಲ. ಕೆಲವರು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಮಾಡುತ್ತಾರೆ. ಕೆಲವರು ಒಂದು ಹೊತ್ತಿನ ಊಟ ಬಿಡುತ್ತಾರೆ. ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿದೆಯೋ ಹಾಗೆ ನೀವು ಮಾಡಬಹುದು. ಆರಂಭದಲ್ಲಿ ಕಡಿಮೆ ಗಂಟೆ ಮಾಡಿ, ನಂತರ ರೂಢಿಸಿಕೊಳ್ಳಿ. ಮನಸ್ಸಿನ ಭಕ್ತಿಯೇ ಇಲ್ಲಿ ಮುಖ್ಯ, ಗಂಟೆಗಳಲ್ಲ. ಯೇಸು ಕ್ರಿಸ್ತನು ಉಪವಾಸ ಮಾಡುತ್ತಿದ್ದನ? ಹೌದು. ಯೇಸು ಕ್ರಿಸ್ತನು ತನ್ನ ಸಾರ್ವಜನಿಕ ಸೇವೆಯನ್ನು ಆರಂಭಿಸುವ ಮೊದಲು ಅರಣ್ಯದಲ್ಲಿ 40 ದಿನಗಳ ಕಾಲ ಉಪವಾಸವಿದ್ದನು ಎಂದು ಬೈಬಲ್ ಹೇಳುತ್ತದೆ. ಅವನು ಕೇವಲ ಉಪವಾಸ ಮಾಡಿದ್ದಷ್ಟೇ ಅಲ್ಲ, ತನ್ನ ಶಿಷ್ಯರಿಗೂ ಉಪವಾಸದ ಬಗ್ಗೆ ಬೋಧನೆ ಮಾಡಿದ್ದನು. ವಾರದಲ್ಲಿ ಎಷ್ಟು ದಿನ ಮಾಡಬೇಕು? ಇದಕ್ಕೆ ನಿಮ್ಮ ವೈಯಕ್ತಿಕ ಆಸಕ್ತಿಯೇ ಕಾರಣ. ಕೆಲವರು ವಾರಕ್ಕೆ 1 ದಿನ, ಉದಾಹರಣೆಗೆ ಶುಕ್ರವಾರ ಅಥವಾ ಶನಿವಾರ ನಿಗದಿಪಡಿಸಿಕೊಳ್ಳುತ್ತಾರೆ. ಇನ್ನು ಕೆಲವರು ತಿಂಗಳಿಗೆ ಒಮ್ಮೆ ಮಾಡುತ್ತಾರೆ. ದೈಹಿಕವಾಗಿ ನಿಮಗೆ ಶಕ್ತಿ ಇದ್ದರೆ ವಾರಕ್ಕೊಮ್ಮೆ ಮಾಡುವುದು ಬಹಳ ಒಳ್ಳೆಯದು. ಯೇಸು ಮತ್ತು ಶಿಷ್ಯರು ಯಾವ ದಿನ ಉಪವಾಸ ಮಾಡುತ್ತಿದ್ದರು? ಯೇಸು ನಿರ್ದಿಷ್ಟವಾಗಿ ಇದೇ ದಿನ ಮಾಡಬೇಕೆಂದು ಹೇಳಲಿಲ್ಲ. ಆದರೆ ಆ ಕಾಲದ ಯಹೂದಿ ಸಂಪ್ರದಾಯದಲ್ಲಿ ವಾರದ 2 ದಿನ ಉಪವಾಸ ಮಾಡುವ ಪದ್ಧತಿ ಇತ್ತು. ಯೇಸು ಹೇಳಿದ್ದು, ನೀವು ಉಪವಾಸ ಮಾಡುವಾಗ ಮುಖ ಬಾಡಿಸಿಕೊಂಡು ಜನರಿಗೆ ತೋರಿಸಿಕೊಳ್ಳಬೇಡಿ. ಬದಲಾಗಿ ದೇವರಿಗೆ ಮಾತ್ರ ತಿಳಿಯುವಂತೆ ಗುಪ್ತವಾಗಿ ಮಾಡಿ. ಏನನ್ನು ತಿನ್ನಬಾರದು? ಹಣ್ಣುಗಳನ್ನು ತಿನ್ನಬಹುದಾ? ಉಪವಾಸ ಎಂದರೆ ಸಾಮಾನ್ಯವಾಗಿ ಆಹಾರ ತ್ಯಾಗ. ಸಂಪೂರ್ಣ ಉಪವಾಸ ಕೇವಲ ನೀರು ಕುಡಿಯುವುದು. ಭಾಗಶಃ ಉಪವಾಸ ಹಣ್ಣು ಹಂಪಲುಗಳನ್ನು ಅಥವಾ ಹಣ್ಣಿನ ರಸವನ್ನು ಸೇವಿಸುವುದು. ನೀವು ಅನಾರೋಗ್ಯದಿಂದಿದ್ದರೆ ಅಥವಾ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಹಣ್ಣುಗಳನ್ನು ತಿಂದು ಉಪವಾಸ ಮಾಡುವುದು ತಪ್ಪಲ್ಲ. ನಿಮ್ಮ ದೇಹದ ಸ್ಥಿತಿಗೆ ತಕ್ಕಂತೆ ನೀವು ಆಯ್ಕೆ ಮಾಡಿಕೊಳ್ಳಿ. ಟೀ ಅಥವಾ ಕಾಫಿ ಕುಡಿಯಬಹುದಾ?
ಅನೇಕರು ಉಪವಾಸದ ಸಮಯದಲ್ಲಿ ಟೀ ಕುಡಿಯುತ್ತಾರೆ, ಆದರೆ ಉಪವಾಸದ ಮುಖ್ಯ ಉದ್ದೇಶ ದೇಹದ ಇಂದ್ರಿಯಗಳನ್ನು ಹತೋಟಿಯಲ್ಲಿಡುವುದು. ಟೀ ಅಥವಾ ಕಾಫಿ ಕೆಫಿನ್ ಅಂಶವನ್ನು ಹೊಂದಿರುವುದರಿಂದ ಅದು ಹಸಿವನ್ನು ಮರೆಸಲು ಸಹಕರಿಸಬಹುದು, ಆದರೆ ಆಧ್ಯಾತ್ಮಿಕವಾಗಿ ಕೇವಲ ನೀರು ಕುಡಿಯುವುದು ಉತ್ತಮ. ಅಭ್ಯಾಸ ಇಲ್ಲದವರು ಟೀ ಕುಡಿದರೆ ತಪ್ಪಿಲ್ಲ, ಆದರೆ ಅದು ಕೇವಲ ಅಭ್ಯಾಸವಾಗಿರಲಿ ಹೊರತು ಹಸಿವು ತಡೆಯುವ ಸಾಧನವಾಗದಿರಲಿ. ಉಪವಾಸ ಮಾಡುವಾಗ ಯಾವ ಕಾರ್ಯ ಮಾಡಬೇಕು? ಉಪವಾಸವೆಂದರೆ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ. 1. ವಚನ, ಪವಿತ್ರ ಗ್ರಂಥವನ್ನು ಓದಿ. 2. ಪ್ರಾರ್ಥನೆ, ನಿಮ್ಮ ತಪ್ಪುಗಳಿಗಾಗಿ ಕ್ಷಮೆ ಕೇಳಿ ಮತ್ತು ಇತರರಿಗಾಗಿ ಪ್ರಾರ್ಥಿಸಿ. 3. ದಾನ, ನೀವು ಉಪವಾಸವಿದ್ದು ಉಳಿಸಿದ ಹಣ ಅಥವಾ ಆಹಾರವನ್ನು ಬಡವರಿಗೆ ನೀಡಿ. ಉಪವಾಸದ ನಿಜವಾದ ಅರ್ಥವೇ ದಯೆ ತೋರಿಸುವುದು. ಮುಕ್ತಾಯ. ನೋಡಿದ್ರಲ್ಲ ಸ್ನೇಹಿತರೆ, ಉಪವಾಸ ಎನ್ನುವುದು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ, ಅದು ನಮ್ಮ ಆತ್ಮ ಮತ್ತು ದೇಹದ ಶುದ್ಧೀಕರಣದ ಪ್ರಕ್ರಿಯೆ. ಭಕ್ತಿಯಿಂದ ಮತ್ತು ಸರಿಯಾದ ಉದ್ದೇಶದಿಂದ ನೀವು ಉಪವಾಸ ಮಾಡಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣುತ್ತೀರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ವಂದನೆಗಳು. ಪವಿತ್ರ ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಪವಿತ್ರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಾನು ನಿನ್ನ ಸನ್ನಿಧಿಯಲ್ಲಿ ಕಳೆಯಲು ಬಯಸುತ್ತೇನೆ. ನನ್ನ ಮನಸ್ಸನ್ನು ಮತ್ತು ಹೃದಯವನ್ನು ಶುದ್ಧೀಕರಿಸು. ನನ್ನ ಜೀವನದಲ್ಲಿ ನಡೆದಿರುವ ತಪ್ಪುಗಳನ್ನು ಕ್ಷಮಿಸು. ನಾನು ಮಾಡುವ ಈ ಉಪವಾಸ ಮತ್ತು ಪ್ರಾರ್ಥನೆಯನ್ನು ಅಂಗೀಕರಿಸು. ನನಗೆ ದೈಹಿಕ ಶಕ್ತಿಯನ್ನು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ನೀಡು. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮನಸ್ಸನ್ನು ಕೊಡು. ನನ್ನ ಕುಟುಂಬವನ್ನು, ಸ್ನೇಹಿತರನ್ನು ಮತ್ತು ಈ ಲೋಕವನ್ನು ನಿನ್ನ ಕೃಪೆಯಿಂದ ಕಾಪಾಡು. ನಿನ್ನ ಶಾಂತಿ ಮತ್ತು ಪ್ರೀತಿ ನನ್ನೊಂದಿಗಿರಲಿ. ಆಮೇನ್.